ರವಿ ಹ್ಯಾಪಿ ಸಂಕ್ರಾಂತಿ ಅಂತ ಹೇಳು. ಥ್ಯಾಂಕ್ ಯು ವಿಶ್ ಮಾಡುವಂತ ಥ್ಯಾಂಕ್ ಯು ಹೇಳ್ತಾ ಇದ್ಯಾ. ಯಮ್ಮಿ ಆಗಿದ್ಯಾ, ಸೂಪರ್. ಇಷ್ಟ ಆಯ್ತಾ ನಿಂಗೆ? ಅಲ್ಲಿದ್ಯಾ ಕೈಟು. ಹಾಯ್ ಹಲೋ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹೇಗಿದ್ದೀರಾ ಎಲ್ರು? ಹೋಪ್ ಯು ಆಲ್ ಡೂಯಿಂಗ್ ಗುಡ್. ನಾವು ಸೂಪರ್ ಆಗಿದ್ದೀವಿ. ಇವತ್ತು ಸಂಕ್ರಾಂತಿ ಹಬ್ಬ, ಸೊ ಸಂಕ್ರಾಂತಿ ಹಬ್ಬದ ದಿನ ಬ್ಲಾಗ್ ಮಾಡೋಣ ಅಂತ ಈ ವಿಡಿಯೋ ಮಾಡ್ತಾ ಇದ್ದೀನಿ. ಹ್ಯಾಪಿ ಸಂಕ್ರಾಂತಿ ಟು ಆಲ್. ಸೊ ರವಿ ಹ್ಯಾಪಿ ಸಂಕ್ರಾಂತಿ ಅಂತ ಹೇಳು. ಥ್ಯಾಂಕ್ ಯು ವಿಶ್ ಮಾಡುವಂತ ಥ್ಯಾಂಕ್ ಯು ಹೇಳ್ತಾ ಇದ್ಯಾ. ಸೊ ಸಂಕ್ರಾಂತಿ ಹಬ್ಬ ಆಗಿರೋದ್ರಿಂದ ಪೊಂಗಲ್ ರೆಸಿಪಿ ಮಾಡೋಣ ಅಂತ ಅನ್ಕೊಂಡಿದ್ದೀನಿ. ಅಂಡ್ ನಾವೇನು ಅಷ್ಟೊಂದು ಗ್ರ್ಯಾಂಡ್ ಆಗಿ ಸಂಕ್ರಾಂತಿ ಹಬ್ಬನ ಸೆಲೆಬ್ರೇಟ್ ಮಾಡಲ್ಲ. ಜಸ್ಟ್ ನಾರ್ಮಲ್ ಆಗಿ ಎಳ್ಳು ಬೆಲ್ಲ ಮಾಡಿಬಿಟ್ಟು ಅಕ್ಕಪಕ್ಕದವ್ರಿಗೆಲ್ಲ ಡಿಸ್ಟ್ರಿಬ್ಯೂಟ್ ಮಾಡೋದು ಅಂಡ್ ದೇವಸ್ಥಾನಕ್ಕೆ ಹೋಗಿ ಬರೋದು, ಆ ಥರದ್ದಷ್ಟೇ. ಅಂಡ್ ನಾವಿರೋ ಪ್ಲೇಸ್ ಅಲ್ಲಿ ಸಂಕ್ರಾಂತಿ ಹಬ್ಬನ ತುಂಬಾ ಗ್ರ್ಯಾಂಡ್ ಆಗಿ ಸೆಲೆಬ್ರೇಟ್ ಮಾಡ್ತಾರೆ. 3 days ಸೆಲೆಬ್ರೇಟ್ ಮಾಡ್ತಾರೆ. ಲೈಕ್ ನಾವು ದೀಪಾವಳಿ ಹೇಗೆ ಸೆಲೆಬ್ರೇಟ್ ಮಾಡ್ತೀವಿ ಅದೇ ತರ ಇಲ್ಲಿ ಪೊಂಗಲ್ನ ಸೆಲೆಬ್ರೇಟ್ ಮಾಡ್ತಾರೆ. ಇದೇ ಅವ್ರಿಗೆ ದೊಡ್ಡ ಹಬ್ಬ ಅಂತಾನೆ ಹೇಳ್ಬೋದು. ಸೊ ನಾನು ಅದಕ್ಕೆ ಇವತ್ತು ಸ್ವೀಟ್ ಪೊಂಗಲ್ ರೆಸಿಪಿ ಮಾಡೋಣ ಅಂತ ಅನ್ಕೊಂಡಿದ್ದೀನಿ. ನಿಮ್ ಜೊತೆ ಶೇರ್ ಮಾಡ್ತೀನಿ ಹೇಗ್ ಮಾಡೋದು ಅಂತ. ನೋಡೋಣ ಬನ್ನಿ. ರವಿ ನಿಂಗೆ ಪೊಂಗಲ್ ಇಷ್ಟನಾ? ಸ್ವೀಟ್ ಪೊಂಗಲ್ ಇಷ್ಟನಾ? ಎಸ್ ಆರ್ ನೋ? ಎಸ್ ಆರ್ ನೋ? ನೋ, ಯು ಡೋಂಟ್ ಲೈಕ್ ಪೊಂಗಲ್? ಹಾಗಾದ್ರೆ ನಾನು ನಿಂಗೆ ಕೊಡಲ್ಲ ಮಾಡಿದ್ದೆ. ಓಕೆನಾ? ಓಕೆನಾ? ನೋ? ಓಕೆ, ಹಾಗಾದ್ರೆ ಹೇಗ್ ಮಾಡೋದಂತ ನೋಡೋಣ ಬನ್ನಿ. ಫಸ್ಟು 1 ಕಪ್ ಅಕ್ಕಿ ಮತ್ತು 1 ಕಪ್ ಹೆಸರು ಬೇಳೆನ ತೊಗೊಂಡಿದ್ದೀನಿ ನಾನು. ಸೊ ಅಕ್ಕಿ ಎಷ್ಟು ತೊಗೊತೀರಾ ಅಷ್ಟೇ ಕ್ವಾಂಟಿಟಿಲಿ ಹೆಸರು ಬೇಳೆನೇ ತೊಗೋಬೇಕು. ಸೇಮ್ ಮೆಷರ್ಮೆಂಟ್ ಇರಬೇಕು. ಸೊ ಯಾವ ಗ್ಲಾಸಲ್ಲಿ ತೊಗೊಂಡಿದ್ದೀರಾ ಅದೇ ಗ್ಲಾಸಲ್ಲೇ ತೊಗೊಳ್ಳಿ. ಫಸ್ಟ್ ಹೆಸರು ಬೇಳೆನ ಕ್ಲೀನಾಗಿ ವಾಶ್ ಮಾಡ್ಕೋಬೇಕಾಗತ್ತೆ. ವಾಟರಲ್ಲಿ 2 to 3 times ಕ್ಲೀನಾಗಿ ವಾಶ್ ಮಾಡ್ಕೊಳ್ಳಿ. ಸೊ ವಾಶ್ ಮಾಡ್ಕೊಂಡು ಆದಮೇಲೆ ಸ್ಟೌವಲ್ಲಿ ಕುಕ್ಕರ್ ಇಟ್ಬಿಟ್ಟು, ಕುಕ್ಕರಲ್ಲಿ ಮಾಡಿದರೆ ಕ್ಲೀನಾಗಿ ಬೇಯುತ್ತೆ ಮತ್ತು ಬೇಗನೂ ಆಗುತ್ತೆ. ಪಾತ್ರೆಯಲ್ಲಿ ಕೂಡ ಮಾಡ್ಬೋದು. ನಾನಿಲ್ಲಿ ಕುಕ್ಕರ್ ಯೂಸ್ ಮಾಡ್ತಾ ಇದ್ದೀನಿ. ಕುಕ್ಕರಿಗೆ 1 ಸ್ಪೂನ್ ತುಪ್ಪ ಹಾಕಿಬಿಟ್ಟು ಹೆಸರು ಬೇಳೆನೇನು ವಾಶ್ ಮಾಡಿ ಇಟ್ಕೊಂಡಿದ್ದೀವಿ ಅದನ್ನು ಹಾಕಿಬಿಟ್ಟು ಕ್ಲೀನಾಗಿ ರೋಸ್ಟ್ ಮಾಡ್ಕೋಬೇಕು. ಹೆಸರು ಬೇಳೆದು ಹಸಿ ಸ್ಮೆಲ್ಲೆಲ್ಲ ಹೋಗಬೇಕು. ಆ ಥರ ಕ್ಲೀನಾಗಿ ರೋಸ್ಟ್ ಮಾಡ್ಕೊಳ್ಳಿ. ಅದು ರೋಸ್ಟ್ ಆಗ್ತಿದ್ದಂಗೆ ಇಲ್ಲಿ ಅಕ್ಕಿ ಕೂಡ ಕ್ಲೀನಾಗಿ 1 2 to 3 times ವಾಶ್ ಮಾಡ್ಕೊಳ್ಳಿ. ಸೊ ವಾಶ್ ಮಾಡ್ಕೊಂಡು ಆದಮೇಲೆ ಅಕ್ಕಿನ ಕೂಡ ಅದಕ್ಕೆ ಆ್ಯಡ್ ಮಾಡಬೇಕು ಹೆಸರು ಬೇಳೆಗೆ. ಅಕ್ಕಿ ಹಾಕಿದ ಮೇಲೆ ತುಂಬ ರೋಸ್ಟ್ ಏನು ಮಾಡೋದು ಬೇಡ. 1 to 2 minutes ರೋಸ್ಟ್ ಮಾಡಿದರೆ ಸಾಕು. ಸೊ ರೋಸ್ಟ್ ಆದಮೇಲೆ ನಾವೀಗ ವಾಟರ್ ಹಾಕಬೇಕು. ಸೊ 1 ಕಪ್ ಹೆಸರು ಬೇಳೆ ತೊಗೊಂಡಿದ್ದೀನಿ, 1 ಕಪ್ ಅಕ್ಕಿ ತೊಗೊಂಡಿದ್ದೀನಿ. ಅದಕ್ಕೆ ನಾನು 6 cups ಆಗೋಷ್ಟು, ಸೇಮ್ ಯಾವ ಕಪ್ಪಲ್ಲಿ ತೊಗೊಂಡಿದ್ವಿ ಅದೇ ಕಪ್ಪಲ್ಲಿ 6 cup ಆಗೋಷ್ಟು ವಾಟರ್ನ ಆ್ಯಡ್ ಮಾಡಿಬಿಟ್ಟು ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಿ ಇವಾಗ ವಿಷಲ್ ಹೊಡಿಸ್ಬೇಕು. ಸೊ ಇದಕ್ಕೆ 3 ವಿಷಲ್ಸ್ ಬೇಕಾಗುತ್ತೆ. 3 ವಿಷಲ್ಸ್ ಹೊಡಿಸಿದ್ರೆ ಸಾಫ್ಟಾಗಿ ಚೆನ್ನಾಗಾಗುತ್ತೆ. ಇಲ್ಲ 4 ವಿಷಲ್ಸ್ ಹೊಡಿಸಿದ್ರು ಓಕೆ. ನೆಕ್ಸ್ಟು ಅದು ವಿಷಲ್ ಆಗೋದ್ರೊಳಗೆ ನಾನಿಲ್ಲಿ 2 cups ಜಾಗರಿ ತೊಗೊಂಡು ನೀರು ಹಾಕಿಬಿಟ್ಟು ಬೆಲ್ಲನ ಕರ್ಗಕ್ಕೆ ಇಡ್ತೀನಿ. ಸೊ ನಿಮ್ಗೆ ಸ್ವಲ್ಪ ಸ್ವೀಟ್ ಜಾಸ್ತಿ ಬೇಕಂದರೆ 2.5 cup ಜಾಗರಿ ಕೂಡ ಯೂಸ್ ಮಾಡ್ಬೋದು. ಆ್ಯಂಡ್ ಇಲ್ಲಿ ವಿಷಲ್ ಆಗಿದೆ, 3 ವಿಷಲ್ಸ್ ಆಗಿದೆ ನೋಡಿ. ಫುಲ್ ಕಂಪ್ಲೀಟಾಗಿ ಸಾಫ್ಟಾಗಿ ಬೆಂದಿದೆ. ಸೊ ನಾನು ನಿಮ್ಗೆ ತೋರಿಸ್ತೀನಿ ಬೇಕಾದರೆ ನೋಡಿ. ಸಾಫ್ಟಾಗಿ ಆಗಿದೆ. ಅಕ್ಕಿ ಮತ್ತು ಬೇಳೆ ಎರಡು ಫುಲ್ ಸಾಫ್ಟಾಗಿ ಆಗಿದೆ. ಇದೆರಡನ್ನು ನಾನೀಗ ಸ್ಮ್ಯಾಶ್ ಮಾಡ್ಕೊತೀನಿ. ಸೊ ಸ್ಮ್ಯಾಶ್ ಮಾಡಿಕೊಂಡ್ರೆ ಚೆನ್ನಾಗಿ ಬರುತ್ತೆ. ಆ್ಯಂಡ್ ಇಲ್ಲಿ ಬೆಲ್ಲ ಕೂಡ ಕರಗಿದೆ ಈ ಕಡೆ. ಅದನ್ನು ಇವಾಗ ಏನಾದರೂ ಡಸ್ಟ್ ಎಲ್ಲ ಇರುತ್ತಲ್ವ, ಸೊ ಅದನ್ನು ಕ್ಲೀನಾಗಿ ಸೋದಿಸ್ಕೊಳ್ಳೋಣ. ಸೊ ಸೋದಿಸ್ಕೊಂಡು ಆದಮೇಲೆ ಏನು ಮಿಕ್ಸ್ಚರ್ ರೆಡಿ ಮಾಡ್ಕೊಂಡಿದ್ದೀವಿ ಅಕ್ಕಿ ಮತ್ತು ಹೆಸರು ಬೇಳೆದು, ಅದನ್ನು ಸ್ಮ್ಯಾಶ್ ಮಾಡಿ ಕಂಪ್ಲೀಟಾಗಿ ಸ್ಮ್ಯಾಶ್ ಮಾಡಿ ಬೆಲ್ಲದ ನೀರಿಗೆ ಆ್ಯಡ್ ಮಾಡ್ಕೊಳ್ಳಿ. ಸೊ ಕಂಪ್ಲೀಟ್ ಸ್ಮ್ಯಾಶ್ ಮಾಡಿರೋದನ್ನು ಆ್ಯಡ್ ಮಾಡಿಬಿಟ್ಟು ಎರಡನ್ನೂ ಕ್ಲೀನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಯಾವುದೇ ಥರದ ಗಂಟಿಲ್ದಿದ್ದಂಗೆ ಅನ್ನನ ಮತ್ತು ಬೆಲ್ಲದ ನೀರನ್ನು ಮಿಕ್ಸ್ ಮಾಡಿಕೊಂಡು ಸ್ಟವ್ ಮೇಲೆ 1 ಕುದು ಬರೋ ಹಾಗೆ ಸ್ವಲ್ಪ ಬೇಯಿಸ್ಕೊಳ್ಳಿ. ಆಲ್ರೆಡಿ ಬೆಂದಿರುತ್ತಲ್ಲ, ತುಂಬ ಏನು ಬೇಯೋದು ಬೇಡ. ಎರಡು ಮಿಕ್ಸ್ ಆಗಿ ಚೆನ್ನಾಗಿ 1 ಕುದು ಬಂದರೆ ಸಾಕು. ನೆಕ್ಸ್ಟ್ ಅದಕ್ಕೆ ಏಲಕ್ಕಿನ ಕುಟ್ಟಿ ಪುಡಿ ಮಾಡಿ ಸ್ವಲ್ಪ ಏಲಕ್ಕಿ ಪೌಡರ್ ಹಾಕಿ ಫ್ಲೇವರ್ ತುಂಬಾ ಚೆನ್ನಾಗಿ ಬರುತ್ತೆ. ಮಿಕ್ಸ್ ಮಾಡಿಬಿಟ್ಟು ಸ್ಟವ್ ಆಫ್ ಮಾಡಿ ಇನ್ನೊಂದು ಕಡೆ ಒಂದು ಪಾತ್ರೆಯಲ್ಲಿ 1 ಸ್ಪೂನ್ ತುಪ್ಪ ಹಾಕಿಬಿಟ್ಟು ಕಟ್ ಮಾಡಿರೋ ಪೀಸಸ್ನ ಹಾಕಿ ಕೊಬ್ಬರಿ ತುರಿ ಕೂಡ ನೀವು ಯೂಸ್ ಮಾಡ್ಬೋದು. ಕಟ್ ಮಾಡಿ ಹಾಕಿದರೆ ಅದು ರೋಸ್ಟ್ ಆಗಿರೋದು ಪೊಂಗಲ್ ತಿನ್ನುವಾಗ ಸಿಕ್ಕಿದರೆ ಟೇಸ್ಟ್ ಚೆನ್ನಾಗಿರುತ್ತೆ. ಸೊ ಸ್ವಲ್ಪ ಗೋಡಂಬಿ ಆ್ಯಂಡ್ ಒಣ ದ್ರಾಕ್ಷಿ ಎರಡನ್ನೂ ಅದಕ್ಕೆ ಹಾಕಿಬಿಟ್ಟು ಕ್ಲೀನಾಗಿ ರೋಸ್ಟ್ ಮಾಡಿಬಿಟ್ಟು ಏನು ಪೊಂಗಲ್ ರೆಡಿ ಆಗಿದೆ ಅದಕ್ಕೆ ಹಾಕಿ ಕ್ಲೀನಾಗಿ ಮಿಕ್ಸ್ ಮಾಡಿ
ಸೊ ಇಲ್ಲಿ ನೋಡಿ ಎರಡೂ ಸೊ ಪೊಂಗಲ್ ಮತ್ತು ಡ್ರೈ ಫ್ರೂಟ್ಸು ಕೊಬ್ಬರಿ ಎಲ್ಲದನ್ನು ಕ್ಲೀನಾಗಿ ಮಿಕ್ಸ್ ಮಾಡಿಬಿಟ್ಟು ನೋಡಿ ಕನ್ಸಿಸ್ಟೆನ್ಸಿ ಈ ಥರ ಬಂದರೆ ಸಾಕು. ಇನ್ನೂ ಗಟ್ಟಿಯಾದರೆ ಮತ್ತೆ ತಣ್ಣಗಾದ್ಮೇಲೆ ಇನ್ನೂ ಗಟ್ಟಿಯಾಗಿಬಿಡುತ್ತೆ. ಸೊ ಈ ಕನ್ಸಿಸ್ಟೆನ್ಸಿಲಿದ್ದರೆ ಚೆನ್ನಾಗಿರುತ್ತೆ ಪೊಂಗಲ್. ಸೊ ಬಿಸಿ ಬಿಸಿ ಪೊಂಗಲ್ ರೆಡಿ ಆಯಿತು. ಸೊ ಅದ್ರ ಮೇಲ್ಗಡೆ ಗೋಡಂಬಿ ಇಟ್ಟು ಗಾರ್ನಿಷ್ ಮಾಡ್ತಾಯಿದ್ದೀನಿ. ಪೊಂಗಲ್ ರೆಸಿಪಿ ಮಾಡಾಯಿತು. ಹೇಗಿದೆ ಅಂತ ಟೇಸ್ಟ್ ನೋಡೋಣ ಬನ್ನಿ. ಸೊ ನನ್ನ ಮಗಳ ಹತ್ರ ಫಸ್ಟ್ ಟೇಸ್ಟ್ ಮಾಡಿಸ್ತೀನಿ. ಹಾಂ, ಹೇಗಿದೆ? ಯಮ್ಮಿ ಆಗಿದ್ಯಾ? ಸೂಪರ್. ಇಷ್ಟ ಆಯ್ತಾ ನಿಂಗೆ? ಇಷ್ಟ ಆಯ್ತಾ? ಯಮ್ಮಿನಾ? ಸೂಪರ್ ಇದೆಯಾ? ಹೌದಾ? ಸೊ ನೀವು ಇಷ್ಟ ಆದ್ರೆ ನೀವು ಈ ರೆಸಿಪಿನ ಮನೇಲಿ ಟ್ರೈ ಮಾಡಿ. ಸೊ ನೆಕ್ಸ್ಟ್ ಟೆಂಪಲ್ಗೆ ಹೋಗೋಣ ಅಂತ ಅನ್ಕೊಂಡಿದ್ದೀವಿ. ಆ ವಿಡಿಯೋ ಕೂಡ ಹಾಕ್ತೀನಿ ಇದರಲ್ಲೇ. ಅಂಡ್ ಈವ್ನಿಂಗ್ ಬೀಚ್ ಹತ್ರ ಎಲ್ಲ ಗಾಳಿಪಟ ಹಾರಿಸೋದೆಲ್ಲ ಇರುತ್ತೆ, ಅಲ್ಲೆಲ್ಲ ಹೋಗೋಣ ಅಂತ ಅನ್ಕೊಂಡಿದ್ದೀವಿ. ಅದನ್ನು ಈ ವಿಡಿಯೋದಲ್ಲಿ ನಿಮಗೆ ತೋರಿಸ್ತೀನಿ ಹೇಗಿರುತ್ತೆ ಅಂತ. ಓಕೆನಾ? ಅಂಡ್ ರೆಸಿಪಿ ಇಷ್ಟ ಆಗಿದ್ರೆ ನೀವು ಟ್ರೈ ಮಾಡಿ. ಹೇಗಾಯ್ತು ಅಂತ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ರಾತ್ರಿ ಇಷ್ಟ ಆಯ್ತಾ ಪೊಂಗಲ್? ನಿಂಗೆ ಇಷ್ಟ ಆಯ್ತಾ? ಸೂಪರಾ? ಯಮ್ಮಿ ಆಗಿತ್ತಾ? ಪೊಂಗಲ್ ರೆಸಿಪಿ ಎಲ್ಲ ಆದಮೇಲೆ ನನ್ನ ಮಗಳಿಗೆ ಉದ್ದಲ್ಲಂಗ ಹಾಕಿ ಚೆಂದ ರೆಡಿ ಮಾಡಿ ಫೋಟೋಸ್ ಎಲ್ಲ ತೆಗಿಯೋಣ ಅಂತ ಅಂದ್ಕೊಂಡೆ. ಫೋಟೋಸ್ ಎಲ್ಲ ತೆಗೆದಾದ್ಮೇಲೆ ನಮ್ಮ ಮನೆ ಹತ್ರನೇ ಒಂದು ದೇವಸ್ಥಾನ ಐತೆ, ದೇವಸ್ಥಾನಕ್ಕೆ ಹೋಗಿದ್ವಿ. ಸೊ ದೇವಸ್ಥಾನದಲ್ಲಿ ಸಂಕ್ರಾಂತಿ ಹಬ್ಬ ಆಗಿರೋದ್ರಿಂದ ಚೆಂದ ಡೆಕೋರೇಟ್ ಮಾಡಿದರು. ದೇವಸ್ಥಾನದ ಮುಂದೆ ಎಲ್ಲ ಫುಲ್ ರಂಗೋಲಿ ಎಲ್ಲ ಹಾಕಿ ತುಂಬ ಚೆನ್ನಾಗಿ ಡೆಕೋರೇಟ್ ಮಾಡಿದರು. ದೇವ್ರ ದರ್ಶನ ಎಲ್ಲ ಮಾಡಿಕೊಂಡು ಹೊರಗಡೆ ಬಂದು ಸ್ವಲ್ಪ ಹೊತ್ತು ಕೂತ್ಕೊಂಡಿದ್ವಿ. ಬನಾನ ಬೇಕಾದ್ರಿ ತಗೋ, ಬನಾನ ಇಸ್ಕೋ ಪಪ್ಪ ಹತ್ರ. ಆ ಕಡೆ ಹೋಗಿ ನಿತ್ಕೋ. ಯಾರದು? ಯಾರಿದೆ ಅದರಲ್ಲಿ? ಮಾಡ್ಸೋದಕ್ಕೆ ಸ್ನಾನ ಹೆಂಗ್ ಮಾಡ್ಸೋದಾತ್ರಿ ಅಂಬಕ್ಕೆ? ಎಲ್ಲಿದೆ ಅಂಬ? ಎಂತ ಮಾಡ್ತೀಯ ಅಂಬಂಗೆ? ಮಾಡ್ದ್ಯಾ? ದೇವ್ರ ದರ್ಶನ ಎಲ್ಲ ಆದಮೇಲೆ ಪೂಜೆ ಎಲ್ಲ ಮುಗಿಸ್ಕೊಂಡು ವಾಪಸ್ ಮನೆಗೆ ಬಂದ್ವಿ. ಸೊ ಮನೆಗೆ ಬಂದಮೇಲೆ ಊಟ ಎಲ್ಲ ಮಾಡಿ ಸ್ವಲ್ಪ ರೆಸ್ಟ್ ಮಾಡಿಬಿಟ್ಟು ಮತ್ತೆ ಈವ್ನಿಂಗ್ ಬೀಚ್ ರೋಡಲ್ಲಿ ಗಾಳಿಪಟ ಎಲ್ಲ ಹಾರಿಸ್ತಾರೆ. ಸೊ ನಾವು ಹಾರಿಸೋಣ ಅಂಥೇಳಿ ಬೀಚ್ ರೋಡ್ ಹತ್ರ ಹೊರಟ್ವಿ. ಸೊ ಬೀಚ್ ರೋಡ್ ನೋಡಿ ಎಷ್ಟೊಂದು ರಶ್ ಇದೆ. ನೇವಿ ಡೇ ದಿನ ಇಲ್ಲಿ ಫುಲ್ ಖಾಲಿ ಇತ್ತು. ಇವತ್ತು ನೋಡಿ ಎಷ್ಟೊಂದು ವೆಹಿಕಲ್ಸ್ ಇದೆ. ಇಲ್ಲಿ ಫುಲ್ ಟ್ರಾಫಿಕ್ ಜಾಮ್ ಆಗಿಬಿಟ್ಟಿತ್ತು ಸ್ಟಾರ್ಟಿಂಗಲ್ಲೆಲ್ಲ, ಮತ್ತೆ ಕ್ಲಿಯರ್ ಆಯಿತು. ಸೊ ನಾವೀಗ ಗಾಳಿಪಟ ಬಿಡೋಣ ಅಂತ ಹೋಗ್ತಾ ಇದ್ವಿ. ಸೊ ಎಲ್ಲರೂ ಅಲ್ಲಿ ಗಾಳಿಪಟ ಹಾರಿಸ್ತಾ ಇದ್ರು ಆಲ್ರೆಡಿ ಬಂದು. ಲೈಟ್ ಬಿಡ್ತೀಯ ನೀನು? ಚಪಾತಿ 50 ಸರ್ ಅದೇ. ನಾವು ಗಾಳಿಪಟ ತೊಗೊಂಡು ಬೀಚ್ ಹತ್ರ ಹಾರಿಸೋಣ ಅಂತ ಬಂದ್ವಿ. ಬೀಚ್ ಹತ್ರ ಗಾಳಿ ಇರೋದ್ರಿಂದ ಸ್ಟಾರ್ಟಿಂಗ್ ಸ್ವಲ್ಪ ಕಷ್ಟ ಇತ್ತು ಗಾಳಿಪಟ ಹಾರಿಸೋಕ್ಕೆ. ಆಮೇಲೆ ಒಂದ್ಸಲ ಮೇಲೆ ಹೋದ್ಮೇಲೆ ಚೆನ್ನಾಗಿ ಹಾರ್ತಾ ಇತ್ತು. ಹಾಗೆ ಹಾರಿಸ್ತಾ ಅಲ್ಲೇ ಟೈಮ್ ಸ್ಪೆಂಡ್ ಮಾಡ್ತಾ ಇದ್ವಿ. ಸೊ ಬೀಚ್ ಹತ್ರ ಎಲ್ಲರೂ ಗಾಳಿಪಟ ಹಾರಿಸ್ತಾ ಇದ್ರು. ಎಷ್ಟು ಚಂದ ಕಾಣುತ್ತೆ ನೋಡಿ. ಏನು ಮಾಡ್ತಾ ಇದೀಯ? ಕೈಟ್ ಬಿಡ್ತಾ ಇದೀಯಾ? ಕೈಟಾ? ಎಲ್ಲಿದೆ ಕೈಟ್? ಎಲ್ಲಿದೆ ಕೈಟ್? ಎಲ್ಲಿದೆ? ಅಲ್ಲಿದೆಯಾ ಕೈಟು? ಸೂಪರ್. Fire went out, lights went down. When you feel lost in your shadow,
Don't feel alone, don't scream so loud. We are living in this cruel world. Broken but strong, gotta move on. You're not a bakery of life. Equip my soul, find the real gold. I'll fulfill what I started. ಮೇಲ್ ಬಿಡುತ್ತೆ ಪಪ್ಪ. ಎಲ್ಲ ಗಾಳಿಪಟ ಹಾರಿಸೋದು ನೋಡಿ ಪಾಪುಗೆ ಫುಲ್ ಖುಷಿ ಆಗಿಬಿಟ್ಟಿತ್ತು. ನಾನು ಹಾರಿಸ್ತೀನಿ ಅಂತ ಇಸ್ಕೊತಾ ಇದ್ಲು. ಸ್ವಲ್ಪ ಹೊತ್ತು ಹಾಗೆ ಕೂತ್ಕೊಂಡು ಎಲ್ಲ ಹಾರಿಸೋದು ನೋಡ್ತಾ ಇದ್ವಿ. ಈವ್ನಿಂಗ್ ವ್ಯೂ ನೋಡಿ ಕತ್ಲಾದ್ಮೇಲೆ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ. ಬಾಯ್ ಈ ವಿಡಿಯೋನೆಲ್ಲ ಎಂಡ್ ಮಾಡ್ತಾ ಇದ್ದೀನಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಟಾಟಾ, ಬಾಯ್ ಬಾಯ್. ಹಾಯ್ ಹಲೋ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ತಡಿ ಆಯ್ತು, ಸುಮ್ಮನಿರು ತಾಯಿ. ಅಲ್ಲಿ ನೋಡು, ಮಾತಾಡ್ಬೇಡ.